ಸೊ ಒಂದು ಕಡೆ ಮೂಡ ವಾಲ್ಮೀಕಿ ವಕ್ಫ್ ವಿಚಾರ ಇದ್ರೆ ವಿಪಕ್ಷಗಳ ಕೈಗೆ ಇದು ಸರ್ಕಾರಕ್ಕೆ ತಲೆನೋವು, ಮತ್ತೊಂದು ತಲೆನೋವು ಪಂಚಮಸಾಲಿ ಮೀಸಲಾತಿಯ ಹೋರಾಟ. ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿದೆ ಪಂಚಮಸಾಲಿ ಮೀಸಲಾತಿ. ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 10ಕ್ಕೆ 5,000 ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಜೆ ಮೃತ್ಯುಂಜಯ ಶ್ರೀಗಳು. ಶಾಸಕರು ಸಮುದಾಯದ ಪರವಾಗಿ ಮಾತನಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಶ್ರೀ ಅವರ ಹೇಳಿಕೆ ಇದು. ಹೀಗಾಗಿ ಪಂಚಮಸಾಲಿ ಪೀಠದ ಜಗದ್ಗುರುಗಳು ನಿರ್ಧಾರ ಮಾಡಿದ್ದಾರೆ. ಡಿಸೆಂಬರ್ 10ನೇ ತಾರೀಕು 5,000 ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ. ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 3.5 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ಈ ಹೋರಾಟಕ್ಕೆ ಇವತ್ತಿನ ಸರ್ಕಾರ ಏನು ಮೊನ್ನೆ ನಡೆದಂಥ ಸಭೆಯಲ್ಲಿ ಮಾತುಕತೆ ವಿಫಲವಾದಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡಿ ಕಳೆದ 2 ವರ್ಷಗಳಿಂದ ಈ ಸರ್ಕಾರಕ್ಕೆ ಶಾಂತಿಯಿಂದ ನಾವೆಲ್ಲ ಆಗ್ರಹ ಮಾಡಿದರೂ ನಮ್ಮ ಹೋರಾಟಕ್ಕೆ ಯಾವುದೇ ಮಾನ್ಯತೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿಯೂ ನಮ್ಮೊಂದು ಭರವಸೆಯನ್ನು ಕೊಡುವಂಥ ಸೌಜನ್ಯವನ್ನು ಸರ್ಕಾರ ಮಾಡಲಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಯಾವಾಗಲೂ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆ ಪ್ರಕಾರವಾಗಿ ನಾಳೆ ಡಿಸೆಂಬರ್ 10ನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ ನಮ್ಮ ಪಂಚಮಸಾಲಿ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಮತ್ತು 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ರೈತರು ಟ್ರ್ಯಾಕ್ಟರ್ ಮೂಲಕವಾಗಿ ಹೋರಾಟ ಮಾಡುವಂಥ ಒಂದು ಗಟ್ಟಿ ತೀರ್ಮಾನ ನಾವೆಲ್ಲ ತೆಗೆದುಕೊಳ್ಳಾಗಿದೆ. ಕಾರಣ ಉದ್ದೇಶ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಮುದಾಯಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ, ಈ ಸಮಾಜಕ್ಕೂ ಒಂದು ಭರವಸೆ ಕೊಡುವಷ್ಟು ಪ್ರಯೋಜನವನ್ನು ಸರ್ಕಾರ ಮಾಡಲಿಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಒಂದು ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆಯಬೇಕು. ಅದು ಉಗ್ರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.